Hi guys, welcome back to my YouTube channel. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಗೈ ಸಂಡೇ, ಸೊ ಟೈಮ್ 6 ಗಂಟೆ ಆಗಿದೆ. ಆ್ಯಂಡ್ ಇವತ್ತು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇವಾಗ ಅದಕ್ಕೋಸ್ಕರ ಒಂದು ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನು ಬೇಜಾರಪ್ಪ ಅಂತ ಅಂದರೆ ಹೋಗ್ತಾ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಲೆಟ್ಸ್ ಗೋ. ವಯಸ್ಸು ಏನಕ್ಕಪ್ಪ ನನಗೆ ಬೇಜಾರಾಗಿತ್ತು ಅಂತಂದರೆ, ಸೊ ಶಿಲ್ಪ ಒಂದು ರೀಲ್ ಅಪ್ಲೋಡ್ ಮಾಡಿದ್ಲು. ಸೊ ಅದು ನೋಡಿ ಒಂಥರ ಬೇಜಾರಾಗಿತ್ತು. ಸೊ ನಾವು ಅವರು ಇಲ್ಲ ಅಂತ ನಾವು ಎಷ್ಟೇ ಅಂದ್ಕೊಂಡ್ರು ಗೈಸ್, ಅದು ಒಂಥರ ಅದು ನಾನೇ ಅಪ್ಲೋಡ್ ಮಾಡಿದ್ದು. ಸೊ ಅದು ಲೈನೆಲ್ಲ ಅವಳೇ ಹೇಳಿದ್ದು. ಬಟ್ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಒಂಥರ ಅವರು ಸಂಡೇ ಆದಾಗ ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕಾದ್ರೆ ಇವಳ ಹತ್ರ ಆಡ್ತಾಯಿದ್ದು ಡ್ರಾಮಾ. ಸೊ ಆ ಥರ ಎಲ್ಲ ನೆನಪಾಗಿ ಒಂಥರ ಸಖತ್ ಬೇಜಾರಾಗೋದು. ಒಂಥರ ಅಳುನು ಬಂತು. ಬಟ್ ಏನಂದರೆ ನಾನು ಯಾರ ಮುಂದೆನೂ ತೋರಿಸ್ಕೊಳಲ್ಲ ಅಳುನ. ಅದೊಂಥರ ಬೇಜಾರಾಯಿತು. ಸೊ ಅದಕ್ಕೆ ಎಲ್ಲಾದರೂ ಆಚೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೆ. ಸಖತ್ತು ನೆನಪಾಗೋದು ವಯಸ್ಸು. ಇವತ್ತಂತೂ ನನಗೆ ಸಖತ್ ಬೇಜಾರಾಗೋದು. ಯಾಕಂತಂದರೆ ಸಂಡೇ ಅವ್ರ ಮನೇಲಿ ಇರ್ತಾನೆ ಇರಲಿಲ್ಲ. 2 o'clockವರೆಗೂ ಅವ್ರದ್ದೊಂದು ಟೈಮಿಂಗ್ಸ್ ಇತ್ತು. ಸೊ 2 o'clockವರೆಗೂ ಅವರಿದ್ದು, ಅದಾದ್ಮೇಲೆ ಫ್ರೆಂಡ್ಸ್ ಜೊತೆ ಹೋಗ್ಬಿಡೋರು. ಸೊ ಅದೆಲ್ಲ ಅವಳು ಹೇಳ್ತಾ ಇದ್ದಾಗ ನನಗೆ ಒಂಥರ ನೆನಪಾಗಿ ಒಂಥರ ಅವಳು ಬೇಜಾರಾದ್ಲು, ನಾನು ಕೂಡ ಬೇಜಾರು ಆಯಿತು. ಇವಾಗ ಚಿನ್ನು ಬರ್ತಿದ್ದಾರೆ, ತೇಜಸ್. ಸೊ ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ ನೋಡಿ, ನಾನು ತೇಜಸ್. ವಿಜಯನಗರಲ್ಲಿ ಫುಲ್ಲು ಮಳೆಗೆ ದೊಡ್ಡ ದೊಡ್ಡ ಮರಗಳೇ ಬಿದ್ದೋಗ್ಬಿಟ್ಟೈತೆ. ಮುಂದೆ ಏನಾದ್ರೂ ಹುಷಾರಾಗಿ ಓಡಾಡ್ಬೇಕು. ಯಾವುದಾದ್ರೂ ಓಡಾಡ್ತೀವಿ ಅಂದ್ರೆ ಈ ಕಡೆ ಎಲ್ಲಾದ್ರೂ ಓಡಾಡ್ತೀವಿ, ಹುಷಾರಾಗಿ ಓಡಾಡಬೇಕು. ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಎಲ್ಲಿ ಬರ್ತಾ ಇದ್ವಿ ಅಂತ. ನೋಡೋಣ, ತೇಜಸ್ ಅವ್ರಿಗೆ ಹೇಳ್ತೀನಿ. ನಾನು ಹೇಳಿ ಈ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಗೈಸ್, ಇವಾಗ ಆಲ್ರೆಡಿ ನಾವು ಕೆಂಗೇರಿ ಹತ್ರ ಬಂದಿದ್ದೀವಿ. ಸೊ ಏನಪ್ಪಾ ಅಂತ ಅಂದರೆ, ಕೆಂಗೇರಿಯಿಂದ ನಾವು ಬಿಡ್ದಿಗೆ ಹೋಗ್ತಾ ಇದ್ದೀವಿ. ಹೋಗಿ ಬಿಡ್ದಿ ತಟ್ಟೆರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಏನು ನಮ್ಮ ಚಿನ್ನು ತಿನ್ನೋದು, ನಮ್ಮ ತೇಜಸ್ ತಿನ್ನಲ್ಲ ಅಂತ ಇದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ. ಸೊ ಗೈಸ್, ಈಗ ಬಂದಿದ್ದೀವಿ. ಇಡ್ಲಿ ಆರ್ಡರ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಮಿಸ್ಟರ್ ತೇಜಸ್. ಸೊ ಇವಾಗ ಬಂದು ರೀಚ್ ಆಗಿ, ಈಗ ಏನಂತಂದರೆ ಇಲ್ಲಿ ತಿನ್ಕೊಂಡು ಹೋಗೋದು ಅಷ್ಟೇ ಬಾಕಿ. ಇನ್ನು ಯಾರೂ ಬಂದಿಲ್ಲ ಗೈಸ್, ವೆಯ್ಟ್ ಮಾಡ್ತಾ ಇದ್ದೀವಿ. ಅಂತಲ್ಲ, ಸೊ ಜೊತೆಲಿ ಬರ್ಬೋದಲ್ಲ ಅಂತ ಹೇಳಿ ಬಂದಿರೋದು. ಸೊ ಗೈಸ್, ಫೈನಲ್ ಆಗಿ ನಮಗೆ ಇಡ್ಲಿ ಬಂದಿದೆ. ಸೊ ಇವಾಗ ಇಡ್ಲಿ ತಿನ್ನಬೇಕು, ಬನ್ನಿ. ಅದು ಮಾಡಿದ್ರೆ ಚೆನ್ನಾಗಿರೋದಲ್ಲ. 2 ಇಡ್ಲಿನ ಎಷ್ಟೊಂದು ತುಂಬ ಸಾಫ್ಟ್ ಆಗೈತೆ ಗೈಸ್. ಆಫ್ ಮಾಡ್ಬಿಟ್ಟ ಚೆನ್ನಾಗೈತೆ. ನಾನು ಅಂದ್ಕೊಂಡು ಸ್ಟಾರ್ಟಿಂಗ್ ಬಿಡ್ದಿ ಬರುತ್ತಲ್ಲ, ಅಲ್ಲೇ ತಿನ್ಕೊಂಡು ಹೋಗ್ಬಿಡೋಣಂತ. ಬಟ್ ಬಿಡ್ದಿ ಒಳಗಡೆನೆ ಕರ್ಕೊಂಡ್ಬಂದು ನಾವು ನಾರ್ಮಲಾಗಿ ಎಲ್ತಿದ್ವಿ. ಸೊ ಅಲ್ಲೇ ಕರ್ಕೊಂಡ್ಬಂದು ತಿನ್ನಿಸ್ತಾ ಇದ್ದಾರೆ. ಬಟ್ ಅವ್ರು ತಿನ್ನಲ್ವಂತೆ. ಸೊ ವೈಸ್ ಆ್ಯಕ್ಚುಲಿ ನಾನು ಬೇಜಾರಾಗಿದ್ದೆ. ಸೊ ನಾನು ಬೇಜಾರಾಗಿದ್ದೆ ಅಂತ ಹೇಳಿದೆ. ಸೊ ಹೇಳಾದ್ಮೇಲೆ ಸೊ ಆಚೆ ಹೋಗಿದ್ದು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಬಂದಿದ್ದು. ಬರಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಸಡನ್ ಪ್ಲ್ಯಾನ್ ವಹಿಸಿದ್ದು. ಸೊ ಬಂತು ನನ್ನ ಇಡ್ಲಿ. ತೇಜಸ್, ಮಿಸ್ಟರ್ ತೇಜಸ್
ಎಂಟು ಮಾಡ್ತಾವೆ. ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ವಂತೆ, ಸೊ ಕ್ಯಾಮ್ರಾ ಶೈ ಅಂತ ಜಾಸ್ತಿ ಅವರು. ಗೈಸ್ ಅಲ್ಲಿ ಆ ಟಿ ಇದೆಯಲ್ಲ, ಆ ಟಿ ಹತ್ರ ಆಲ್ಮೋಸ್ಟ್ ಎಲ್ಲ ಏಜ್ ಆಗಿರೋಂಥ ಅಂಕಲ್ಸೇ ಬಂದಿರೋದು. ಸೊ ಇದನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸುತ್ತೆ ಅಂದರೆ, ನನ್ನ ಫ್ರೆಂಡ್ಸ್ ಕೂಡ ನಾವೆಲ್ಲ ಎಷ್ಟು ಪ್ಲ್ಯಾನ್ ಮಾಡ್ತೀವಿ ಅದು. ಆದರೆ ನಮ್ಮ 10th ಗರ್ಲ್ಸ್ ಬಾಯ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಎಕ್ಸಿಕ್ಯೂಟೇ ಆಯ್ತಾ ಇಲ್ಲ ವಯಸ್ಸು. ಎಷ್ಟು ಬೇಜಾರಾಗ್ತದೆ ಅಂದರೆ ನನಗೆ ಎಲ್ಲರೂ ವಯಸ್ಸಾಗಿರೋ ಅಂಕಲ್ಸೇ ಇದ್ದಾರೆ. ಅಂದರೆ ಈ ಏಜಲ್ಲಿ ಅವರು ಟ್ರಿಪ್ ಎಲ್ಲ ಮಾಡಿಕೊಂಡು ಏನು ಸಖತ್ತಾಗಿದ್ದಾರೆ. ಬಟ್ ನಾವು ಈ ಏಜಲ್ಲಿ ಅಯ್ಯೋ ಏನು ಟ್ರಿಪ್ಪು ಕರೆದ್ರೇ ಬರೋಲ್ಲ ನನ್ನ ಫ್ರೆಂಡ್ಸು. ಬಟ್ ಗರ್ಲ್ಸ್ ಹಂಗೆ ಆ ಥರ ಇಲ್ಲ. ಸೊ ಬರ್ತಾರೆ, ಒಂಥರ ಚೆನ್ನಾಗಿದೆ ಅವ್ರದ್ದು ಎಲ್ಲ ನೋಡಿದ್ರೆ ಏನು ಜೋಶಲ್ಲಿದ್ದಾರೆ ಎಲ್ಲ ಏನು ಊಟ ಎಲ್ಲ ಮಾಡಿಕೊಂಡು ಇವಾಗ ಟಿ ಹೊರಡ್ತಿದೆ ನೋಡಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್ ಅದು. ಫ್ರೆಂಡ್ಸ್ ಜೊತೆ ಯಾರ್ಯಾರು ಹೋಗಲ್ಲ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗಿ ಟ್ರಿಪ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಮಾಡಿ. ನನಗೆ ಆಸೆ ನನ್ನ ಫ್ಯಾಮಿಲಿನ ಫುಲ್ಲು ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಸುತ್ತಿಸ್ಬೇಕು ಅಂತ. ಬಟ್ ಆ ದಿನ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದಾಗ ಪಕ್ಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಂದು ಇಡ್ಲಿ ಖಾಲಿ ಆಯಿತು, ಸೊ ಟೀ ಹೇಳಿದ್ದೀನಿ. ಸೊ ಟೀ ಕುಡ್ಕೊಂಡು ಹೊರಡೋದು. ಆ್ಯಂಡ್ ನಮ್ಮ ಟೀ ಕೂಡ ಬಂದಿದೆ. ಸೊ ಟೀ ಕುಡಿಬೇಕು, ಬನ್ನಿ ಟೀ ಕುಡಿಯುವ. ಇವಾಗ ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಥ್ಯಾಂಕ್ಸ್ ಟು ತೇಜಸ್ ಅವ್ರಿಗೆ. ನಾನು ಹೋಗ್ಬೇಕು ಅಂದ ತಕ್ಷಣ ಆ್ಯಕ್ಚುಲಿ ಕೆಂಗೇರಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ಬೇಡ ನಾನು ಬಿಡದಿಗೆ ಹೋಗಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂದಿದ ತಕ್ಷಣ ಸರಿ ಆಯಿತು ಅಂತ ಬಂದರು. ಸೊ ಇವಾಗ ಹೊರಟಿದ್ದೀವಿ, ತಟ್ಟೆ ಇಡ್ಲಿ ತಿಂದು ಆ್ಯಂಡ್ ಬನ್ನಿ ಇವಾಗ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಯಾಕಂತಂದರೆ ಫುಲ್ ಟ್ರಾಫಿಕ್ ಇದೆ ಇವಾಗ, ಸಂಡೇ ಆಗಿರೋದ್ರಿಂದ. ಅವಾಗ ನಾವು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ನೋಡಿದ್ರೆ ಎಷ್ಟೊಂದಿತ್ತು. ಸೊ ಓಕೆ, ನಾನು ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಗೈಸ್ ಇಲ್ಲಿ ನೋಡಿ ನಾವೆಷ್ಟು ಟ್ರಾಫಿಕಲ್ಲಿ ಇದ್ದೀವಿ ಅಂದರೆ, ಸೊ ಇನ್ನೇನು ಲಾಸ್ಟ್ ಸ್ಟಾಪು ಕೆಂಗೇರಿ ಹತ್ರ, ಅಂದರೆ ಇದು ಮೆಟ್ರೋ ಸ್ಟಾರ್ಟ್ ಆಗುತ್ತಲ್ಲ ನೋಡಿ ಈ ಕಡೆಯಿಂದ. ಸೊ ಕೆಂಗೇರಿ ಹತ್ರ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಇಲ್ಲೇ ನಿಂತ್ಕೊಂಡಿದ್ದೀವಿ ನಾವು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇಲ್ಲ, ಹಿಂದಕ್ಕೂ. ಪ್ಲೇಸಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಆ ಹೈವೇ ಇಂದನೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ಕು ಸರ್ವಿಸ್ ರೋಡಲ್ಲೂ. ಸೊ ನಾವು ಯಾವತ್ತು ಹೋಯ್ತೀವೋ ಮನೆಗೆ, ಯಾವಾಗ ಹೋಯ್ತೀವೋ ಮನೆಗೆ. ಬಂದ್ವಿ ಇವಾಗ ನಾವು. ಬನ್ನಿ ಮನೇಲಿ ಹೇಳಿ ಅಷ್ಟಿಲ್ಲ, ಅದೇನು ಮಾಡ್ತಾರೋ ಬನ್ನಿ. ಸೊ ಗೈಸ್ ಇವಾಗ ತಾನೇ ರೀಚ್ ಆದೆ ಮನೆಗೆ. ಸೊ ಏನಕ್ಕೆ ನಾನು ಆ ಥರ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ, ಬೇಜಾರಾಗ್ಬಿಟ್ಟಿತ್ತು ನನಗೆ ಸಖತ್ತು. ಸೊ ರೀಸನ್ ಹೇಳಿದ್ನಲ್ಲ ಅದಕ್ಕೇ. ಮತ್ತು ನನ್ನ ಮನೇಲಿ ನೆನೆಯಕ್ಕೆ ತುಂಬ ಇಷ್ಟ ಗೈಸ್. ಬಟ್ ಇವನು ತೇಜಸ್ ನೆನೆಸೋದೇ ಇಲ್ಲ ನನ್ನ ಜಾಸ್ತಿ. ಸೊ ಹಾಗೆ ತುಂಬ ದಿನ ಆಗಿತ್ತು ಕೂಡ ನಾವು ಆಚೆ ಹೋಗಿ. ನಾವು ಯಾವಾಗ್ಲೂ ಏನಮ್ಮ ಸೊ ಆಯ್ತು. ಸೊ ಏನಂದರೆ ನಾವು ಅಕಸ್ಮಾತ್ ಎಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ, ಏನು ಸರಿ ಆಯಿತು ಬಾಯ್. ನನಗೆ ಯಾವಾಗ ನೀಡಿರ್ತೀನಿ ಯಾವಾಗ ನನ್ನ ಜೊತೇಲಿ ಇರ್ತಾರೆ. ನನ್ನ ಕಷ್ಟದಲ್ಲಿ ಜೊತೇಲಿದ್ರು ಯಾವಾಗಲೂ ನನ್ನ ಜೊತೆಲೇ ಇದ್ದಾರೆ. ಇದೇ ಥರ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲ ಮುಗಿಸ್ಕೊಂಬಂದೆ ಇವಾಗ. ಬನ್ನಿ ನಮ್ಮ ಮನೆಗೆ ಹೀಗೆ. ಆ್ಯಂಡ್ ಅಡುಗೆ ಮಾಡಿದ್ದೀನಿ ನಾನು ಇವತ್ತು. ಸಾಂಬಾರು ಮಾಡಿದೆ, ನಾಟಿ ಕೋಳಿ ಸಾಂಬಾರು. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಆಗಲ್ಲ ಕೇಳೋಣ ಬನ್ನಿ. ಸೊ ಗೈಸ್ ಮತ್ತೆ ಸ್ವಲ್ಪ ಮುದ್ದೆ ಎಲ್ಲ ತಿನ್ಕೊಂಡು ಇವಾಗ ವೀಡಿಯೋ ಎಂಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು ಸಾಂಬಾರು, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೊಂಥರ ಚಿಕ್ಕದಾಗಿ ಚೆನ್ನಾಗಿತ್ತು ವಿಡಿಯೋ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹರ್ಷಿತಾ ನಂಜುಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನು 25 ಇದೆ 500 ಸಬ್ಸ್ಕ್ರೈಬರ್ಸ್ಗೆ. ಸೊ ಥ್ಯಾಂಕ್ ಯು.